ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ವರ್ಡ್ಸ್ ನೋಡಿ, ಪ್ರೈಡ್, ಪ್ರೌಡ್, ಸಿಂಪತಿ, ಎಂಪಥಿ, ಈ ವರ್ಡ್ಗಳಿಗೆ ಡಿಫ್ರೆನ್ಸ್ ಏನು, ಮೀನಿಂಗ್ಸ್ ಏನು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಎಕ್ಸಾಂಪಲ್ಸ್ ಜೊತೆಗೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ ಪ್ರೌಡ್ ಇದೊಂದು ಅಡ್ಜೆಕ್ಟಿವ್, ಅಂದರೆ ಹೆಮ್ಮೆ ಪಡುವ ಫೀಲಿಂಗ್. ನಿಮಗೆ ಹೆಮ್ಮೆ ಆಗ್ತಿದೆ ಅಂದರೆ ಅವಾಗ ನೀವು ಅನ್ಬೇಕು ಫೀಲಿಂಗ್ ಪ್ರೌಡ್ ಅಂತ. ಇದೊಂದು ಅಡ್ಜೆಕ್ಟಿವ್. ಯು ಕ್ಯಾನ್ ಬಿ ಪ್ರೌಡ್, ಯು ಕ್ಯಾನ್ ಫೀಲ್ ಪ್ರೌಡ್, ರೈಟ್? ನೋಡಿ ಇಲ್ಲಿ, ಯು ಮಸ್ಟ್ ಬಿ ವೆರಿ ಪ್ರೌಡ್ ಆಫ್ ಯುವರ್ ಸಿಸ್ಟರ್. ಅಂದರೆ ನಿಮ್ಮ ಸಿಸ್ಟರ್ ಏನಾದರೂ ಅಚೀವ್ಮೆಂಟ್ ಮಾಡಿದಾಗ ಯು ಆರ್ ಪ್ರೌಡ್ ಅಲ್ವಾ? ನೋಡಿ, ಬಿ ಪ್ರೌಡ್ ಬಂದಿದೆ. ಸೊ ಯಾವಾಗಲೂ ಪ್ರೌಡ್ ಆಫ್ ಸಂಬಡಿ ಆರ್ ಪ್ರೌಡ್ ಆಫ್ ಸಮಥಿಂಗ್ ಇರುತ್ತೆ, ರೈಟ್? ಐ ಆಮ್ ಪ್ಲೀಸ್ ಟು ಸೇ ದಟ್ ಐ ಆಮ್ ನೌ ದ ಪ್ರೌಡ್ ಫಾದರ್ ಅಂತಾನೂ ಹೇಳ್ಬೋದು. ಐ ಆಮ್ ಪ್ರೌಡ್ ಫಾದರ್, ಪ್ರೌಡ್ ಮದರ್, ಪ್ರೌಡ್ ಬ್ರದರ್. ಯಾಕೆಂದ್ರೆ ಇದು ಅಡ್ಜೆಕ್ಟಿವ್ ಅಲ್ವಾ? ಪ್ರೌಡ್ ಫಾದರ್ ಯೂಸ್ ಮಾಡ್ಬೋದಲ್ವಾ? ಎಸ್, ಐ ಆಮ್ ನೌ ದ ಪ್ರೌಡ್ ಫಾದರ್ ಆಫ್ ಮೈ ಎಕ್ಸ್ಟ್ರಾಡಿನರಿ ಡಾಟರ್. ಅಂದರೆ ಡಾಟರ್ ಏನೋ ತುಂಬ ಅಚೀವ್ಮೆಂಟ್ ಮಾಡಿದಾಗ ಆ ಥರ ಹೇಳ್ಬೋದು. ಹಿ ಇಸಂಟ್ ಸೋ ಪ್ರೌಡ್ ಆಫ್ ಹಿಸ್ ಅಚೀವ್ಮೆಂಟ್ಸ್. ಅಂದರೆ ಅವ್ನು ಮಾಡಿರೋ ಅಚೀವ್ಮೆಂಟ್ಸ್ ಬಗ್ಗೆ ಅವ್ನಿಗೆ ಹೆಮ್ಮೆ ಇಲ್ಲ, ಅವ್ನು ಹೆಮ್ಮೆ ಪಡ್ತಿಲ್ಲ. ಹಿ ಇಸಂಟ್ ಪ್ರೌಡ್. ಆ್ಯಂಡ್ ಇಲ್ಲಿ ನೋಡಿ, ಹಿ ನೋಸ್ ಹಿ ಹ್ಯಾಸ್ ಮೇಡ್ ಅ ಮಿಸ್ಟೇಕ್ ಬಟ್ ಹಿ ಈಸ್ ಟೂ ಪ್ರೌಡ್ ಟು ಅಡ್ಮಿಟ್ ಇಟ್. ಹಾಂ, ಪ್ರೌಡ್ ಅಂದರೆ ಇನ್ನೊಂದು ಮೀನಿಂಗ್ ಕೂಡ ಬರುತ್ತೆ, ಹ್ಯಾವಿಂಗ್ ಎಕ್ಸೆಸಿವ್ ಸೆಲ್ಫ್ ಇಂಪಾರ್ಟೆನ್ಸ್. ನಿಮ್ಮ ಬಗ್ಗೆ ನಿಮಗೆ ತುಂಬ ಹೆಚ್ಚು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಇದ್ದರೆ ಯು ಆರ್ ಟೂ ಪ್ರೌಡ್ ಅಂತ ಹೇಳ್ತೀವಿ, ರೈಟ್? ಅಂದರೆ ನೆಗೆಟಿವ್ ಸೆನ್ಸ್ನಲ್ಲಿ ಹೇಳ್ತಾ ಇದ್ದೀವಿ. ಆ ಥರ ಹೇಳೋವಾಗ್ಲೂ ಯೂಸ್ ಆಗುತ್ತೆ, ರೈಟ್? ಅವ್ನು ಮಿಸ್ಟೇಕ್ ಮಾಡಿದ್ದಾನೆ ಆದರೆ ಒಪ್ಕೊಳ್ತಾ ಇಲ್ಲ, ಬಿಕಾಸ್ ಹಿ ಈಸ್ ಟೂ ಪ್ರೌಡ್. ಅವ್ನು ಬೇರೆಯವ್ರಿಗಿಂತ ಹೆಚ್ಚು, ಹಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅವ್ನು ಫೀಲ್ ಆಗ್ತಿದ್ದಾನೆ, ಅದರಿಂದ ಹಿ ಈಸ್ ಟೂ ಪ್ರೌಡ್. ಆ್ಯಂಡ್ ಈ ವರ್ಡ್ ನೋಡಿ, ಪ್ರೈಡ್. ಪ್ರೈಡ್ ಅನ್ನೋದು ನೌನ್. ಇದರ ಅರ್ಥ ಹೆಮ್ಮೆ ಆ್ಯಂಡ್ ಆತ್ಮಾಭಿಮಾನ, ಅಂದರೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್ ಎರಡು ಬರುತ್ತೆ. ಇದು ನೋಡಿ ಯಾವ ಥರ ಯೂಸ್ ಮಾಡ್ತೀವಿ. ಯು ಶುಡ್ ಟೇಕ್ ಪ್ರೈಡ್ ಇನ್ ಯುವರ್ ವರ್ಕ್. ಅಂದರೆ ನೀನು ಕೆಲಸ ಮಾಡ್ತಾ ಇದೆಯಾ, ನಿನ್ನ ಕೆಲಸನ ದ್ವೇಷಿಸಬಾರ್ದು, ನೀನು ಮಾಡ್ತಿರೋ ಕೆಲಸದಲ್ಲಿ ನೀನು ಹೆಮ್ಮೆ ಪಡಬೇಕು. ಸೊ ಅದನ್ನ ಈ ಥರನೂ ಹೇಳ್ತೀವಿ, ಯು ಶುಡ್ ಟೇಕ್ ಪ್ರೈಡ್. ನೋಡಿ, ಪ್ರೈಡ್ ಅನ್ನೋದು ಈ ಥರ ಯೂಸ್ ಆಗುತ್ತೆ, ಟೇಕ್ ಪ್ರೈಡ್ ಆರ್ ಹ್ಯಾವ್ ಪ್ರೈಡ್, ರೈಟ್? ಟೇಕ್ ಪ್ರೈಡ್ ಇರುತ್ತೆ, ಹ್ಯಾವ್ ಪ್ರೈಡ್ ಇರುತ್ತೆ. ಪ್ರೈಡ್ನ ನೀವು ತಗೊಳ್ಳೋದಿರುತ್ತೆ, ಯಾಕೆಂದ್ರೆ ಇದು ನೌನ್ ಆಗಿ ಯೂಸ್ ಮಾಡ್ಕೋಬೇಕು. ಆರ್ ವಿತ್ ಪ್ರೈಡ್, ವಿತೌಟ್ ಪ್ರೈಡ್, ಈ ತರ ಯೂಸ್ ಆಗುತ್ತೆ. ದ ಫೇಸಸ್ ಆಫ್ ದ ಚಿಲ್ಡ್ರನ್ಸ್ ಪೇರೆಂಟ್ಸ್ ಗ್ಲೋಡ್ ವಿತ್ ಪ್ರೈಡ್. ಗ್ಲೋಡ್ ವಿತ್ ಪ್ರೌಡ್ ಅಂತ ಹೇಳಲ್ಲ ಇಲ್ಲಿ, ಟೇಕ್ ಪ್ರೌಡ್ ಅಂತಾನೂ ಹೇಳಲ್ಲ ನಾವು, ರೈಟ್? ಅಡ್ಜೆಕ್ಟಿವ್ ನೌನ್ ಗದೆ ಡಿಫ್ರೆನ್ಸ್. ಶಿ ಇಸ್ ದ ಪ್ರೈಡ್ ಆಫ್ ಇಂಡಿಯಾ, ಈ ತರನು ಯೂಸ್ ಮಾಡ್ತೀವಿ. ಯಾರಾದ್ರೂ ಒಬ್ಬ ಪರ್ಸನ್ ಅಥವಾ ಏನಾದ್ರೂ ಒಂದು ಸ್ಥಳ, ಒಂದು ಮಾನ್ಯುಮೆಂಟ್, ಅದನ್ನ ಕೂಡ ನೀವು ಪ್ರೈಡ್ ಆಗಿ ಕರಿಬಹುದು. ಪ್ರೈಡ್ ಆಫ್ ಇಂಡಿಯಾ, ಪ್ರೈಡ್ ಆಫ್ ಕರ್ನಾಟಕ, ಪ್ರೈಡ್ ಆಫ್ ಅವರ್ ಫ್ಯಾಮಿಲಿ ಅಂತ, ರೈಟ್? ಯು ಆರ್ ಮೈ ಪ್ರೈಡ್ ಅಂಡ್ ಜಾಯ್. ಕೇಳಿರ್ತಿಲ್ಲ, ನೀನೇ ನನ್ನ ಹೆಮ್ಮೆ ಅಂತ ನಾವು ಹೇಳ್ತೇವೆ. ಅಂಡ್ ಇಲ್ಲಿ ನೋಡಿ, ಹಿ ಸ್ವ್ಯಾಲೋಡ್ ಹಿಸ್ ಪ್ರೈಡ್ ಅಂಡ್ ಆಸ್ಕ್ಡ್ ಫಾರ್ ಹೆಲ್ಪ್. ಸೊ ನಾನು ಹೇಳಿದ್ನಲ್ಲ, ಪ್ರೈಡ್ ಅಂದ್ರೆ ಆತ್ಮಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಎಸ್ಟೀಮ್ ನ ಕೂಡ ನಾವು ಪ್ರೈಡ್ ಅಂತ ಕರಿತೀವಿ. ಅಂದ್ರೆ ಆ ಥರ ಸೆಲ್ಫ್ ರೆಸ್ಪೆಕ್ಟ್ ಇರೋರು ಬೇರೆಯವ್ರ ಹತ್ರ ಹೆಲ್ಪ್ ಬೇಗ ಕೇಳಲ್ಲ ಹೋಗಿ. ಬಟ್ ಇಲ್ಲೇನು ಹೇಳ್ತಾ ಇದೀವಿ, ಅವನು ತನ್ನ ಆತ್ಮಾಭಿಮಾನವನ್ನು ಸ್ವಾಲೋ ಮಾಡಿದಾನೆ, ನುಂಗಿಕೊಂಡು ಅದನ್ನ ಸಪ್ರೆಸ್ ಮಾಡಿ ಬೇರೆಯವ್ರ ಹತ್ರ ಹೋಗಿ ಹೆಲ್ಪ್ ಕೇಳ್ದ, ರೈಟ್? ಮೈ ಪ್ರೈಡ್ ಹ್ಯಾಸಂಟ್ ಹರ್ಟ್. ನೋಡಿ ಇಲ್ಲೂ ಅಷ್ಟೇ, ನನ್ನ ಸೆಲ್ಫ್ ಎಸ್ಟೀಮ್ ಹರ್ಟ್ ಆಗಿಲ್ಲ. ಮೈ ಪ್ರೈಡ್ ಹ್ಯಾಸಂಟ್ ಹರ್ಟ್, ಗೊತ್ತಾಯ್ತಲ್ಲ? ನೋಡಿ, ಮೈ ಪ್ರೈಡ್, ಯುವರ್ ಪ್ರೈಡ್, ಪ್ರೈಡ್ ಆಫ್ ಇಂಡಿಯಾ ನೌನ್ ಆಗಿ ಯೂಸ್ ಆಗ್ತಿದೆ ಇಲ್ಲಿ, ಬಟ್ ಪ್ರೌಡ್ ಅನ್ನೋದು ಅಡ್ಜೆಕ್ಟಿವ್. ಈಗ ಇಲ್ಲಿ ನೋಡಿ, ಐ ಆಮ್ ಪ್ರೌಡ್ ಅನ್ಬೋದು ಆರ್ ಐ ಟೇಕ್ ಪ್ರೈಡ್ ಅನ್ಬೋದು. ಎರಡರ ಅರ್ಥ ಕೂಡ ನನಗೆ ಹೆಮ್ಮೆ ಇದೆ ಅಂತಾನೆ, ರೈಟ್? ಅಂಡ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡಿ, ಪ್ರೈಡ್ಗೆ ಈ ಮೀನಿಂಗ್ ಕೂಡ ಇದೆ, ಗರ್ವ, ಅಹಂಕಾರ, ಅದಕ್ಕೂ ಕೂಡ ಪ್ರೈಡ್ ಅಂತೀವಿ. ಯು ಹ್ಯಾವ್ ಟೂ ಮಚ್ ಪ್ರೈಡ್ ಅನ್ಬೋದು, ಅಂದ್ರೆ ಯು ಆರ್ ಟೂ ಆರೋಗೆಂಟ್, ಅವಾಗ್ಲೂ ಕೂಡ ಯೂಸ್ ಮಾಡ್ಬೋದು. ಹಿ ಹ್ಯಾಸ್ ಟೂ ಮಚ್ ಪ್ರೈಡ್ ಇನ್ ಹಿಸ್ ಅಪಿಯರೆನ್ಸ್. ಅವನ ಅಪಿಯರೆನ್ಸ್ ಬಗ್ಗೆ ಅವನಿಗೆ ತುಂಬಾ ಗರ್ವ ಇದೆ, ಪ್ರೈಡ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಎಕ್ಸೆಸಿವ್ ಸೆಲ್ಫ್ ಎಸ್ಟೀಮ್ಗೆ ಪ್ರೈಡ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್, ಸಿಂಪತಿ. ಅಂದ್ರೆ ಕರುಣೆ, ಅನುಕಂಪ, ನೀವು ಎಕ್ಸ್ಪ್ರೆಸ್ ಮಾಡೋದು, ಫೀಲ್ ಮಾಡೋದು. ಬೇರೆಯವ್ರ ಬಗ್ಗೆ ನಿಮಗೆ ಅದಿರುತ್ತೆ, ಕರುಣೆ ಇರುತ್ತೆ, ಅನುಕಂಪ ಇರುತ್ತೆ ಅಲ್ವಾ? ಹಿ ಡಸಂಟ್ ಹ್ಯಾವ್ ಮಚ್ ಸಿಂಪತಿ ಫಾರ್ ಹರ್. ಯಾವಾಗಲೂ ಕೂಡ ಸಿಂಪತಿ ಈ ತರ ಯೂಸ್ ಮಾಡಬೇಕು. ಹ್ಯಾವ್ ಸಿಂಪತಿ ಫಾರ್ ಸಂಬಡಿ, ಹ್ಯಾವ್ ಸಿಂಪತಿ ಫಾರ್ ಸಮಥಿಂಗ್, ರೈಟ್? ಸಿಂಪತಿ ಫಾರ್ ಸಮಥಿಂಗ್ ಆರ್ ಸಂಬಡಿನೇ ಇರುತ್ತೆ ಯಾವಾಗಲೂ. ಡೋಂಟ್ ಎಕ್ಸ್ಪೆಕ್ಟ್ ಸಿಂಪತಿ ಫ್ರಮ್ ಮೀ ಅಂತ ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ನೀನು ಸಿಂಪತಿನ ಎಕ್ಸ್ಪೆಕ್ಟ್ ಮಾಡಬೇಡ. ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ ಅಂತಾನೂ ಹೇಳ್ಬೋದು. ನೋಡಿ, ನೌನ್ ಫಾರ್ಮ್ ಅಲ್ಲಿ ಯೂಸ್ ಆಗ್ತದೆ. ದೇ ಟ್ರೀಟೆಡ್ ಆಲ್ ದೋಸ್ ಚಿಲ್ಡ್ರನ್ ವಿತ್ ಗ್ರೇಟ್ ಸಿಂಪತಿ. ತುಂಬಾ ಕರುಣೆಯಿಂದ, ತುಂಬಾ ಅನುಕಂಪದಿಂದ ಅವರು ಮಕ್ಕಳನ್ನ ಟ್ರೀಟ್ ಮಾಡಿದ್ರು.
ಶಿ ನೆವರ್ ಎಕ್ಸ್ಪ್ರೆಸ್ಡ್ ಎನಿ ಸಿಂಪತಿ ವೆನ್ ಐ ವಾಸ್ ಇಂಜರ್ಡ್. ನಾನು ಇಂಜರ್ ಆದಾಗ ಅವಳು ಯಾವತ್ತೂ ನನ್ನ ಮೇಲೆ ಅನುಕಂಪನೆ ತೋರಿಸಿರ್ಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಹಿ ಇಸ್ ವೆರಿ ಸಿಂಪಥೆಟಿಕ್ ಅನ್ಬೋದು. ಸಿಂಪಥೆಟಿಕ್ ಅಂದರೆ ಅಡ್ಜೆಕ್ಟಿವ್. ಯಾರು ತುಂಬ ಬೇರೆಯವ್ರ ಮೇಲೆ ಕರುಣೆ ತೋರಿಸ್ತಾರೆ ಅವರು ಸಿಂಪಥೆಟಿಕ್ ಪರ್ಸನ್, ರೈಟ್? ನೆಕ್ಸ್ಟ್ ಎಂಪತಿ. ಇದು ಕೂಡ ಒಂದು ನೌನ್, ಬಟ್ ಡಿಫ್ರೆನ್ಸ್ ನೋಡಿ ಇಲ್ಲಿ. ಬೇರೆಯವ್ರು ಏನು ಹೇಳದೇನೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಸಾಮರ್ಥ್ಯಕ್ಕೆ, ಆ ಒಂದು ಎಬಿಲಿಟಿಗೆ ಎಂಪತಿ ಅಂತಾರೆ. ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗೋಗುತ್ತೆ, ನಿಮ್ಗೆ ಒಳಗಿಂದ ಫೀಲಿಂಗ್ ಬರುತ್ತೆ. ಅವ್ರ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ನ ಅವ್ರು ಹೇಳ್ದೇನೆ ನೀವು ಅರ್ಥ ಮಾಡ್ಕೊಳ್ತೀರಾ. ಆ ಎಬಿಲಿಟಿ ನಿಮಗಿದೆ ಅಂದ್ರೆ ನಿಮ್ಮ ಹತ್ರ ಎಂಪತಿ ಇದೆ. ಬಟ್ ಸಿಂಪತಿ ಅಂದ್ರೆ ಕರುಣೆ, ಅನುಕಂಪ. ಬಟ್ ಅದು ಕೆಲವರ ಮೇಲೆ ಬರುತ್ತೆ ನಿಮಗೆ, ಕೆಲವರ ಮೇಲೆ ಬರಲ್ಲ. ಕೆಲವರು ತೋರಿಸ್ತಾರೆ, ತೋರಿಸಲ್ಲ. ಬಟ್ ನಿಮ್ಮ ಹತ್ರ ಎಂಪತಿ ಇದ್ರೆ ನೀವೆಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೀರಾ. ಆ ಒಂದು ಕಾಂಟೆಕ್ಸ್ಟ್. ಅ ಮದರ್ ಫೀಲ್ಸ್ ಎಂಪತಿ ವಿತ್ ಹರ್ ಚಿಲ್ಡ್ರನ್. ಇಲ್ಲಿ ಎಂಪತಿ ವಿತ್ ಸಂಬಡಿ ಇರುತ್ತೆ ಯಾವಾಗ್ಲೂ. ಅಂದ್ರೆ ಮಕ್ಕಳು ಹೇಳ್ದೇನೆ ಮಕ್ಕಳ ಭಾವನೆಗಳನ್ನ ಮದರ್ ಅರ್ಥ ಮಾಡ್ಕೊಳ್ತಾರೆ. ಶಿ ಹ್ಯಾಸ್ ಅ ಡೀಪ್ ಎಂಪತಿ ವಿತ್ ಆನಿಮಲ್ಸ್. ಐ ಫೀಲ್ ಸೋ ಮಚ್ ಎಂಪತಿ ಫಾರ್ ದೋಸ್ ವಿಲೇಜರ್ಸ್. ಇಲ್ಲಿ ನೋಡಿ, ಎಂಪತಿ ವಿತ್ ಸಂಬಡಿ ಸಮಥಿಂಗ್ ಆದ್ರೂ ಬರುತ್ತೆ, ಎಂಪತಿ ಫಾರ್ ಸಂಬಡಿ ಸಮಥಿಂಗ್ ಆದ್ರೂ ಬರುತ್ತೆ. ಎರಡೂ ಕೂಡ ಓಕೆನೆ. ಬಟ್ ಸಿಂಪತಿ ಫಾರ್ ಸಂಬಡಿನೇ ಇರುತ್ತೆ. ಸಿಂಪತಿ ಫಾರ್ ಸಂಬಡಿ ಆರ್ ಸಮಥಿಂಗ್ ಇರುತ್ತೆ ಯಾವಾಗ್ಲೂ, ರೈಟ್? ಅಮಾಂಗ್ ದ ವೈಲೆನ್ಸ್ ದೇರ್ ಆರ್ ಆಲ್ಸೋ ಮೂಮೆಂಟ್ಸ್ ಆಫ್ ಎಂಪತಿ ಅಂಡ್ ಹ್ಯುಮ್ಯಾನಿಟಿ. ಅಂದ್ರೆ ವೈಲೆನ್ಸ್ ಮಧ್ಯದಲ್ಲೂ ಕೂಡ ಎಂಪತಿ, ಹ್ಯುಮ್ಯಾನಿಟಿಯ ಕ್ಷಣಗಳು ಕೂಡ ಇದಾವೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಫ್ ಯು ಫೀಲ್ ಎಂಪತಿ ಫಾರ್ ಎವ್ರಿಬಡಿ, ಹೌ ಕುಡ್ ಯು ಪಾಸಿಬ್ಲಿ ಮ್ಯಾನೇಜ್ ಅ ಬಿಗ್ ಕಂಪ್ನಿ? ನೀನು ಎಲ್ಲರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾ ಇದ್ರೆ ದೊಡ್ಡ ಕಂಪ್ನಿ ನಡ್ಸಕ್ಕಾಗಲ್ಲ. ಹೇಗೆ ನಡೆಸ್ತೀಯಾ ಅಂತ ನಾವು ಕೇಳ್ತಾ ಇದ್ದೀನಿ ಇಲ್ಲಿ, ರೈಟ್? ಅರ್ಥ ಆಯ್ತಲ್ವಾ? ಅಂಡ್ ಲಾಸ್ಟ್ ಒನ್, ಪಥೆಟಿಕ್. ಇದೊಂದು ಅಡ್ಜೆಕ್ಟಿವ್. ಅಂದ್ರೆ ತುಂಬಾ ಕರುಣಾಜನಕ ಸ್ಥಿತಿಯಲ್ಲಿರೋದು, ಅಂದ್ರೆ ಎಕ್ಸ್ಟ್ರೀಮ್ಲಿ ಪೂರ್ ಕಂಡೀಷನ್ ಅಲ್ಲಿರೋದು. ಇಲ್ಲಿ ನೋಡಿ, ಹಿ ಲುಕ್ ಸೋ ಪಥೆಟಿಕ್ ಇನ್ ದೋಸ್ ಕ್ಲೋತ್ಸ್. ಆ ಬಟ್ಟೆನಲ್ಲಿ ಅವ್ನು ತುಂಬಾ ಪಥೆಟಿಕ್ ಆಗಿ ಕಾಣಿಸ್ತಿದ್ದ. ಇಟ್ಸ್ ಪಥೆಟಿಕ್ ಟು ಸಿ ಹಿಸ್ ಪೇರೆಂಟ್ಸ್ ಇನ್ ದಿಸ್ ಕಂಡೀಷನ್. ಆ ಸಿಚುವೇಶನ್ಗೆ ನಾನು ಹೇಳ್ತಾ ಇದ್ದೀನಿ, ಆ ಪೇರೆಂಟ್ಸ್ ಆ ಕಂಡೀಷನ್ ಅಲ್ಲಿ ನೋಡೋ ಅಂಥದ್ದು ತುಂಬಾ ಪಥೆಟಿಕ್ ಆಗಿದೆ, ತುಂಬಾ ಕರುಣಾಜನಕ ಸ್ಥಿತಿಯಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ತರ ಹೇಳಕ್ ನೀವು ಬರ್ಕೊಂಬಿಡಿ. ಆ ಪಥೆಟಿಕ್ ಎಕ್ಸ್ಕ್ಯೂಸ್, ಆ ಪಥೆಟಿಕ್ ಜೋ, ಪಥೆಟಿಕ್ ಮೂವಿ ಅನ್ಬೋದು. ಯಾವಾಗ ಅಂದ್ರೆ ಅದು ತುಂಬಾ ಪೂರ್ ಇರುತ್ತೆ, ತುಂಬಾ ವೀಕ್ ಇರುತ್ತೆ, ಅವಾಗ ಹೇಳ್ಬೋದು ಯು ಆರ್ ಪಥೆಟಿಕ್, ಲೆಟ್ ಮಿ ಡೂ ಇಟ್. ಅಂದ್ರೆ ನೀನು ಇದು ಮಾಡಕ್ಕೆ ಬರ್ತಾ ಇಲ್ಲ, ನೀನು ತುಂಬಾ ಕಷ್ಟ ಪಡ್ತಾ ಇದೆಯಾ, ಯು ಆರ್ ಪಥೆಟಿಕ್, ನಾನು ಮಾಡ್ತೀನಿ ಬಿಡು, ಆ ಥರ ಹೇಳ್ತಾ ಇದ್ದೀನಿ, ರೈಟ್? ಸೊ ಗೊತ್ತಾಯ್ತಲ್ಲ, ತುಂಬಾ ಜನಕ್ಕೆ ವರ್ಡ್ಸ್ಗಳು ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಸೊ ಎಲ್ಲರಿಗೂ ವಿಡಿಯೋ ವಾಟ್ಸ್ಆ್ಯಪ್ನಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.